ಅಥವಾ ಇದು OnePlus 11 ಬಂದಿದೆ ಅಲ್ವಾ, ಸೊ ನಾನು ನಿಮಗೆ ಕ್ವಾಲಿಟಿ ತೋರಿಸ್ತೇನೆ ನಮ್ಮ ಹತ್ರ ಯಾವ ತರ ಜೆನ್ಯೂನ್ ಇದೆ ಅಂತಂದ್ಬಿಟ್ಟು. ಸೊ ಗೈಸ್, ಇದು ನೀವು ನೋಡಬಹುದು, ಇದು ಹ್ಯಾಂಡ್ ಸೆಟ್ ರಿಮೂವ್ಡ್, ಫೋನ್ ಇಂದ ರಿಮೂವ್ ಮಾಡಿರೋದು ಡಿಸ್ಪ್ಲೇ. ಇದು ಬಂದ್ಬಿಟ್ಟು ನಾವು ಹೊಸ ತರಿಸಿರೋದು. ನೀವು ಇದಕ್ಕೆ ಎರಡಕ್ಕೂ ಕಂಪೇರ್ ಮಾಡ್ಬೋದು. ಈವನ್ ಸಣ್ಣ ಸಣ್ಣ ಕಾಂಪೋನೆಂಟ್ಸ್ ಇದೆಯಲ್ಲ, ಸೇಮ್ ಆಗಿದೆ. ನೀವು ಇದು ಕಂಪೇರ್ ಮಾಡ್ಬೋದು. ನೋಡಿ, ಇದು ಕಾಂಪೋನೆಂಟ್ಸ್ ಎಲ್ಲ ಇದೆಯಲ್ಲ, ಪಕ್ಕಾ ಸೇಮ್ ಇದೆ. ನೀವು ಪಾರ್ಟ್ ನಂಬರ್ ಎಲ್ಲ ಸಿಮಿಲರೇ ಬರುತ್ತೆ ನಿಮಗೆ. ಏಕ್ದಮ್ 100% ಒರಿಜಿನಲ್ಲು. ಇದು ಡಿಸ್ಪ್ಲೇ 100% ಒರಿಜಿನಲ್. ನಾವು ಕಸ್ಟಮರ್ಗೆ 6000 ರುಪೀಸ್ಗೆ ಹಾಕ್ಕೊಡ್ತಾ ಇದ್ದೀವಿ. ಸೊ ಇದೇ ಡಿಸ್ಪ್ಲೇ ನಿಮಗೆ ಆಥರೈಸ್ ಸರ್ವಿಸ್ ಸೆಂಟ್ರಲ್ಲಿ, ನೀವು OnePlus ಸರ್ವಿಸ್ ಸೆಂಟ್ರಲ್ಲಿ ತೋರಿಸ್ತೀನಿ ನಾನು. ಸೊ ಗೈಸ್ ನೋಡ್ಬೋದು, ಇದು OnePlus ಆಥರೈಸ್ ಸರ್ವಿಸ್ ಸೆಂಟರ್ ವೆಬ್ಸೈಟ್ ಇದೆ. ಇದರಲ್ಲಿ ನೀವು OnePlus 11 ಇಲ್ಲಿ ಮಾಡೆಲ್ ನಂಬರ್ ನೋಡ್ಬೋದು. ಸ್ಕ್ರೀನ್ ನೋಡಿ, ಸ್ಕ್ರೀನ್ ಪ್ರೈಸ್ ಏನು ತೋರಿಸ್ತಾ ಇದೆ, 13,500 ರುಪೀಸ್ ತೋರಿಸ್ತಾ ಇದೆ ಇದರಲ್ಲಿ ನಿಮಗೆ. ಇದೇ ಸ್ಕ್ರೀನ್ನ ನೀವು ಆಥರೈಸ್ ಸರ್ವಿಸ್ ಸೆಂಟ್ರಲ್ಲಿ ಹಾಕ್ಸಿದ್ರೆ 13,500 ರುಪೀಸ್ ಪೇ ಮಾಡಬೇಕಾಗುತ್ತೆ. ನಮ್ಮ ಹತ್ರ ಬಂದರೆ ಬರೀ 6,000 ರುಪೀಸಲ್ಲಿ ನಾವು ಹಾಕ್ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಸೊ ತುಂಬ ಮೋರ್ ದೆನ್ 7,500 ರುಪೀಸ್ ನಿಮಗೆ ಕಡಿಮೆ ಆಗ್ತಾ ಇದೆ. ನೀವು 40% ಡಿಸ್ಕೌಂಟ್ ಅಂದ್ರೂ ಆರಾಮಾಗೆ 60% ಡಿಸ್ಕೌಂಟ್ ಕಂಪೇರ್ ಟು ಆಥರೈಸ್ ಸರ್ವಿಸ್ ಸೆಂಟರು. ಮತ್ತು ಇದು ಪಾರ್ಟ್ ಎಕ್ದಮ್ 100% ಒರಿಜಿನಲ್ ಇದೆ. ಅದೇ ಒರಿಜಿನಲ್ ಇರೋದಕ್ಕೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇದು ಬ್ಯಾಕ್ ಸೈಡ್ ನೀವು ನೋಡ್ಬೋದು. ಇದು ಹೆಂಗೆ ಎಕ್ಸಾಕ್ಟ್ಲಿ ಸೇಮ್ ಇದೆಯೋ ಸೇಮ್ ಹಿಂಗೆ ಇರುತ್ತೆ. ಸೊ ಇದರಲ್ಲಿ ಸೇಮ್ ಇದ್ರೇ ಮಾತ್ರ ಇದು 100% ಒರಿಜಿನಲ್. ಇದು ಬೇರೆ ಇದ್ರೆ ಅದು ಒರಿಜಿನಲ್ ಇರೋಲ್ಲ. ಸೊ ಇದು ಪರ್ಫಾರ್ಮೆನ್ಸ್ ಕೂಡ ನಾನು ನಿಮಗೆ ಫಿಕ್ಸ್ ಮಾಡಿ ತೋರಿಸ್ಬಿಡ್ತೀನಿ. These brothers my guys, know that we fly, know that they ride or die.